ಹಾಗಸಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಕಡೆಯಿಂದ ಅಂಡ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಾಗೋದು ಸುಲಭದ ಮಾತೇ ಅಲ್ಲ. ಟೈಟಲ್ ಹಾಕಿ ಸೊ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಸೊ ಜಡ್ಜಸ್ಗಳಿಗೂ ಕೂಡ ಆ್ಯಂಕರ್ಗೂ ಕೂಡ ಒಂದು ಬಗ್ನಿಗೆ ಊಟ ಇಡೋ ಒಬ್ಬ ಕಂಟೆಸ್ಟೆಂಟು ಸೊ ಬಂದ ಅಂತಲೇ ಹೇಳ್ಬೋದು. ಹೆಲ್ಮೆಟ್ ಹಾಕೊಂಡು ಬಂದಿದ್ದಾನೆ. ಹೆಲ್ಮೆಟ್ ತೆಗಿಯೋಕ್ಕೆ ಅವ್ನು ನಕರ ಮಾಡ್ತಾವನೆ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ. ಒಬ್ರು ರೈತ ಮಹಿಳೆ, ಇನ್ನೊಬ್ರು ಹೆಲ್ಮೆಟ್ ಹಾಕೊಂಡು ಮೇ ಬಿ ಬೈಕರ್ ಅಂತ ಅನ್ಸುತ್ತೆ. ಸೊ ಅವ್ರು ಬಂದಿರೋವಂಥದ್ದು. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ನಮ್ಮ ರೈತ ಮಹಿಳೆಯವರು ಬರ್ತಿದ್ದಾರೆ ಸಾಂಗ್ ಆಡ್ಕೊಂಡು. ಆ್ಯಂಡ್ ಅವ್ರಿಗೆ ಕೋಪ ಬರ್ಸೋ ರೀತಿನಲ್ಲಿ ಅಲ್ಲಿ ಜಡ್ಜಸ್ಗಳು ಮತ್ತು ಆ್ಯಂಕರ್ ಎಲ್ಲ ಮಾಡ್ತಿದ್ದಾರೆ ಕೋಪ ಬರ್ಸೋ ರೀತಿನಲ್ಲಿ. ಬಟ್ ಅವ್ರು ಸ್ವಲ್ಪ ತಡ್ಕ ಬರುತ್ತೆ ಅಂತ ರೀತಿಯಲ್ಲಿ ಅವಾಜೆಲ್ಲ ಆಗ್ತಿದ್ದಾರೆ ಆ್ಯಂಕರ್ ನಿರಂಜನ್ಗೆ. ಈ ಥರದ್ದು ಕಂಟೆಸ್ಟೆಂಟ್ಗಳು ಬೇಕು. ಜೊತೆಗೆ ಸೊ ಅಲ್ಲಿ ಬೈಕರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು ಅಂತಂದರೆ, ಬಟ್ ಅವ್ನು ಛಲ ಬಿಡ್ತಾ ಇಲ್ಲ. ಅವನು ಅಂದರೆ ಹೆಲ್ಮೆಟ್ ತೆಗಿಯೋಕ್ಕೆ ರೆಡಿ ಇಲ್ಲ ಅವನು. ಅಲ್ಲಿ ಜಡ್ಜಸ್ ಹೇಳ್ತಿದ್ದಾರೆ ಮಾಸ್ಕ್ ತೆಗಿ ಅಂತ. ಬಟ್ ಅವನದೇ ಆದಂಥ ಒಂದು ಡೈಲಾಗಲ್ಲಿ ಹೊಡಿತಾ ಅವನೇ 2-3 ತಿಂಗಳು ಇಡೀ ಕರ್ನಾಟಕಕ್ಕೆ ಫೇವ್ರೇಟ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಬಟ್ ಅವ್ನ ಆ ಫೇಸ್ ಇದೆಯಲ್ಲ, ಸೊ ಅದನ್ನು ರಿವೀಲ್ ಮಾಡ್ಲಿಕ್ಕೆ ಅವ್ನು ಒಪ್ತಾ ಇಲ್ಲ. ಓಕೆ, ಒಪ್ಕೊಳ್ಳೋಣ. ಅಂದರೆ ಬಿಗ್ ಬಾಸ್ಗೆ ಫೇಸ್ ರಿವೀಲ್ ಮಾಡ್ಲಿಕ್ಕೆ ಅಂತ ತಗೊಳಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೂ ಕೂಡ ಅವನು ಒಪ್ತಾ ಇಲ್ಲ ತೆಗಿಬೇಕು ಅಂತ. ಬಟ್ ಅದು ನಂಗೆ ಇಷ್ಟ ಆಯಿತು. ಶೋಗೆ ತಗೊಂತೀರಾ ಬಿಡ್ತೀರಾ ನನಗೆ ಅದು ಕೇರ್ ಮಾಡಲ್ಲ. ಬಟ್ ನಂದೇನಿದೆ ನಾನು ಅದು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಬಟ್ ಅದನ್ನ ಆ್ಯಸ್ ಎ ಜಡ್ಜ್ ಆಗಿ ಆ್ಯಸ್ ಎ ಬಿಗ್ ಬಾಸ್ ಟೀಮ್ ಆಗಿ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ನನಗೆ ಅವ್ನ ಕಾನ್ಫಿಡೆನ್ಸು ಮತ್ತು ಅವ್ನ ನಿರ್ಧಾರ ನಂಗೆ ಇಷ್ಟ ಆಯಿತು. ಶೋನಲ್ಲಿ ಎಪಿಸೋಡಲ್ಲಿ ತೆಗೆದಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. ಬಟ್ ಪ್ರೋಮೋ ಪ್ರಕಾರ ನೋಡೋದಾದ್ರೆ ಆ ಒಂದು ಡಿಸಿಷನ್ ಇದೆಯಲ್ಲ, ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಪ್ರೋಮೋ ಕೊನೆಯಲ್ಲಿ ಒಂದು ಕೈ ಮಾಡ್ತಾನೆ ಗೊತ್ತಾ, ಕೈನ ಅದು ಬಾಯ್ ಅನ್ನೋ ರೀತಿ ಅದು ಅನಿಸ್ತಾ ಇದೆ. ಬಟ್ ನನ್ನ ಪ್ರಕಾರ ಅವನು ತೆಗೆದಿಲ್ಲ ಅನ್ಕೊಂತೀನಿ. ಸೊ ಅವ್ನಿಗೆ ಗೊತ್ತಾಗಿರುತ್ತೆ, ಜಸ್ಟ್ ನಂಗೆ ಸ್ಟೇಜ್ ಸಿಕ್ಕರೆ ಸಾಕು, ನನಗೆ ಬಿಗ್ ಬಾಸ್ ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಇದನ್ನ ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಏನು ತೋರಿಸ್ತಿದ್ದಾನಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಜಡ್ಜ್ಗಳು ಸೊ ಫೇಸ್ ರಿವ್ಯೂಸ್ ಮಾಡಿಲ್ಲ ಅಂದರೆ ಮಾತಾಡೋಕ್ಕೆ ಇಷ್ಟ ಅಲ್ಲ, ಮಾತಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅವ್ರ ಕಡೆಯಿಂದ ಅವ್ರು ಕರೆಕ್ಟ್ ಆಗಿದ್ರೆ, ಅವ್ನ ಕಡೆಯಿಂದ ಅವ್ನು ಕರೆಕ್ಟ್ ಆಗಿದೆ. ನನ್ನ ಪ್ರಕಾರ ಅವ್ನ ಡಿಸಿಷನ್ ಇದೆಯಲ್ಲ, ನನ್ನ ಪ್ರಕಾರ ಕರೆಕ್ಟ್ ಅದು. ಅವ್ನು ತೋರಿಸಬಾರ್ದು ಅವ್ನು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಮುಂದೆ ಅವ್ನು ಸ್ವಲ್ಪ ಹೈಲೈಟ್ ಆಗ್ತಾನೆ. ಎಪಿಸೋಡಲ್ಲಿ ಏನಾದರೂ ತೋರಿಸಿದ್ರೆ ಅವನಿಗೆ, ಸೊ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ತಾನೆ. ಈ ಬಿಗ್ ಬಾಸ್ಗೆ ನನ್ನ ಪ್ರಕಾರ ಅವ್ರನ್ನ ತಗೊತಾರೆ ಅನ್ನೋದು 90% ಡೌಟೇನೆ. ಓಕೆ, ಸೊ ಅಂಥದ್ರಲ್ಲಿ ಆ ಒಂದು ಡಿಸಿಷನ್ ಮಾಡಿದ್ರೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ತಾನೆ. ಸೊ ಅಲ್ಲಿ ಅವನ ಜೀವನನ ಕಟ್ಕೊಬೋದು ಅನ್ನೋದು ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಸೊ ಈ ಜಡ್ಜಸ್ಗಳಿಗೆ, ಟೀಮ್ ಅವ್ರಿಗೆ ಬಗ್ನಿ ಊಟ ಇಡೋನು ಒಬ್ಬ ಬಂದ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ. ನೋಡೋಣ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಆ್ಯಂಡ್ ರೈತ ಮಹಿಳೆ, ಸೊ ಅವರು ಕೂಡ ಸಖತ್ತಾಗಿ ಅವಾಜ್ ಹಾಕಿದ್ದಾರೆ. ಅವ್ರನ್ನ ಇಟ್ಕೊಂತಾರ ಗೊತ್ತಿಲ್ಲ. ಸ್ವಲ್ಪ ಚೆನ್ನಾಗಿ ಮಾತುಗಿತ್ತೆಲ್ಲ ಆಡಿದ್ರೆ ಮೇ ಬಿ ಇಟ್ಕೊಬೋದು, ಇಲ್ಲ ಅಂತಂದರೆ ಕಷ್ಟ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಅಷ್ಟೇ. ಮುಂದೆ ಸಿಗೋವರೆಗೂ ನಮಸ್ಕಾರ.